ಟೆಂಡರ್ ಕರೆದಿದ್ದೀರಿ, ಜಾಗ ಐಡೆಂಟಿಫೈ ಕೇಳಿರೋ ಪ್ರಶ್ನೆಗೆ ಅವ್ರ ಕ್ಷೇತ್ರದಲ್ಲಿ ಟೋಟಲ್ ಅವ್ರ ಪ್ರಶ್ನೆ ಕೇಳಿರೋದು ನನ್ನ ಕ್ಷೇತ್ರದಲ್ಲಿ ಎಷ್ಟು ಮನೆಗಳು ಸ್ಯಾಂಕ್ಷನ್ ಆಗಿದೆ ಅಂತ. 3084 ಮನೆಗಳು ಸ್ಯಾಂಕ್ಷನ್ ಆಗಿದೆ. ಅದಲ್ಲಿ ವರ್ಣಾದಲ್ಲಿ 500, ವರ್ಣಾಗೆ 500 ಮನೆ, ಇವ್ರ ಕ್ಷೇತ್ರಕ್ಕೆ 440 ಮನೆ. ಈಗ ಕೇಳ್ತಾರೆ ಅದೇ 1600 ಮನೆ ಇನ್ನ ಜಾಗ ಹ್ಯಾಂಡ್ ಓವರ್ ಮಾಡಿದ್ರೆ ಅದು ಪೆಂಡಿಂಗ್ ಇದೆ. ಆ 23/12/23 ಮಾನ್ಯ ಮುಖ್ಯಮಂತ್ರಿಗಳು ಟೈಮ್ ಕೊಟ್ಟು ಗುದ್ಲಿ ಪೂಜೆ ಮಾಡ್ಬೇಕಂತ ತೀರ್ಮಾನ ಮಾಡಿ ಗುದ್ಲಿ ಪೂಜೆ ಮಾಡ್ಬೇಕಂತ ಇನ್ವಿಟೇಷನ್ ಹಂಚಿದೀವಿ. ಇನ್ವಿಟೇಷನ್ ಪ್ರಿಂಟ್ ಆಗಿತ್ತು. ಹ್ಯಾಂಡ್ ಓವರ್ ಆಗಿಲ್ಲ ಜಾಗಕ್ಕೆ ಕಾರಣಕ್ಕೆ ಏನಾಯ್ತು, ಪೆಂಡಿಂಗ್ ಆಯ್ತು. ಅದ್ರ ಜೊತೆಯಲ್ಲಿ ಬೆನಿಫಿಷರಿ ತಾವೇನಂದಿದ್ದೀರಾ, ಬೆನಿಫಿಷರಿಗಳು 75,000 ಕೊಟ್ಟವ್ರು ಅಂತ ಹೇಳ್ಬಿಟ್ಟು ಬೆನಿಫಿಷರಿ ಯಾರು 75,000 ಕೊಟ್ಟಿಲ್ಲ. 940 ಮನೆಗಳು ಹೇಳ್ತಾ ಇರೋದು. ಬೆನಿಫಿಷರಿ ಕೊಟ್ಟಿರೋದು ಬರೇ 55,000 ಲೆಕ್ಕ 13 ಲಕ್ಷ ರೂಪಾಯಿ ಆಗ್ತದೆ. ಈಗ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ನಮ್ಮ ಸ್ಟೇಟ್ ಇಂದ ಸಬ್ಸಿಡಿ 1,20,000 ಕೊಡ್ತಾರೆ, SC ST ಇದ್ರೆ 2 ಲಕ್ಷ ಕೊಡ್ತಾರೆ. ಅಂದ್ರೆ ಅವರೇಜ್ ತಗೊಂಡ್ರೆ 3 ಲಕ್ಷ ಆಗ್ತದೆ. ಈಗ ಬೆನಿಫಿಷರಿ ಟೋಟಲ್ ಕೊಡ್ಬೇಕಾಗಿರೋದು ಒಂದ್ ಮನೆ ಕಟ್ಟಬೇಕಾದ್ರೆ 13 ಲಕ್ಷ ಆಗ್ತದೆ. ಅದ್ರಲ್ಲಿ 3 ಲಕ್ಷ ಹೋದ್ರೆ ಬೆನಿಫಿಷರಿ 10 ಲಕ್ಷ ರೂಪಾಯಿ ಕೊಡ್ಬೇಕಾಗ್ತದೆ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬೇಡಿಕೆ ಇಟ್ಟಿದ್ದೀನಿ, ಅಷ್ಟು ಬೆನಿಫಿಷರಿ ಕೊಡಕ್ ಆಗಲ್ಲ. ದಯಮಾಡಿ ಈಗ ಸ್ಲಮ್ ಬೋರ್ಡ್ ಅಲ್ಲಿ ನಾವು ಮಾಡಿದೀವಿ. ಸ್ಲಮ್ ಬೋರ್ಡ್ ಮನೆಗಳು 7.5 ಲಕ್ಷ ಕೊಡೋದು, ಈಗ ಸರ್ಕಾರನೇ 5 ಲಕ್ಷ ಕೊಡ್ಬೇಕಂತ ಮೊನ್ನೆ ಬಜೆಟ್ ಅಲ್ಲೇ 4 ಲಕ್ಷ ಅಂತ ಪ್ರಿಂಟಿಂಗ್ ಅಲ್ಲಿ ಏನೋ ತಪ್ಪಾಗಿ ಬಂದಿದೆ. ಅದು 4 ಲಕ್ಷ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಇದೇ ಸೇಮ್ ಸ್ಕೀಮ್ ಇದು. ರಾಜೀವ್ ಗಾಂಧಿಯಲ್ಲಿ AHP ಸ್ಕೀಮ್ ಅಂತ ಇದೆ, ಅದಲ್ಲೂ ಬೆನಿಫಿಷರಿ ಕೊಡಕ್ ಸಾಧ್ಯ ಆಗ್ತಾ ಇಲ್ಲ. ಆ ಕಾರಣಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಕನಿಷ್ಠ ಒಂದು 5 ಲಕ್ಷ ಆದ್ರೂ ಸರ್ಕಾರದಿಂದ ಕೊಡ್ಬೇಕಂತ ಕೇಳ್ಕೊಂಡಿದ್ದೀನಿ. ಮೊನ್ನೆ ಮುಖ್ಯಮಂತ್ರಿಗಳು ಬಜೆಟ್ ತರಕ್ ಹೇಳಿದ್ದಾರೆ. ಅದು ಈ ಬಾರಿ ನಾನು ಬಜೆಟ್ ತರಕ್ ಪ್ರಯತ್ನ ಮಾಡ್ತೇನೆ. ತಂದಿ ನಾನು ಒಂದು 5 ಲಕ್ಷ ಸರ್ಕಾರದಿಂದ ಬಂದಂಗೆ ಮಾಡ್ತೀನಿ. ಇಲ್ಲಾಂದ್ರೆ ಬೆನಿಫಿಷರಿ ಕೊಡಕ್ ಸಾಧ್ಯ ಆಗಲ್ಲ. ಇಲ್ಲ ನೀವು ಬೆನಿಫಿಷರಿ ಪೇಮೆಂಟ್ ನಾನು ಕಲೆಕ್ಟ್ ಮಾಡ್ಕೊಡ್ತೀನಿ ಅಂದ್ರೆ ನೀವು ಆದಷ್ಟು ಬೇಗ ನನ್ನ ಗುದ್ಲಿ ಪೂಜೆ ಶುರು ಮಾಡಕ್ ನಾನು ತಯಾರಾಗಿದ್ದೀನಿ. ನಾನು ಯಶ್ಪಾಲ್ ಸುವರ್ಣ ಅವರು ಈಗ ಸ್ಲಮ್ ಬೋರ್ಡ್ದಲ್ಲಿ 7.5 ಲಕ್ಷದಲ್ಲಿ 5 ಲಕ್ಷ ನೀವು ಕೊಡಾತೀರಿ, 1 ಲಕ್ಷ ಬೆನಿಫಿಷರಿ ಕೊಡ್ತಾರೆ, ಇನ್ನು 1.5 ಲಕ್ಷ ರೂಪಾಯಿದ್ದು ಇಲ್ಲ. 1 ಲಕ್ಷ ಬೆನಿಫಿಷರಿ ಕೊಡ್ಬೇಕು, 1.5 ಲಕ್ಷ ಕೇಂದ್ರ ಸರ್ಕಾರದಿಂದ ಕೊಡ್ತಾರೆ. 1.5 ಲಕ್ಷ ಕೇಂದ್ರ ಸರ್ಕಾರದಿಂದ ಬರ್ತದೆ. ಆಮೇಲೆ ಇನ್ನೊಂದು ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಟ್ಟು ಏನ್ ಮಾಡ್ತಾರೆ, GST 18% ಹಾಕಿ 1,30,000 ಬಡವರು ಅಂತ GST ತೆಗೆಯಕ್ಕೆ ಶಿವಸ್ತವ ಹೇಳಿ. ಶಿವಸ್ತವ್ ಉತ್ತರ ಕೊಟ್ಟಿದ್ದಾರೆ ಸಮರ್ಪಕವಾಗಿ. ನಿಮ್ಮ ಡೌಟ್ ಏನಂತ ಕೇಳಿ ಸರ್. 1 ನಿಮಿಷ. ಸನ್ಮಾನ್ಯ ಸಚಿವರು ಹೇಳಿದಂಗೆ ಇದಕ್ಕೆ ಇದೇ ಪ್ರಾಜೆಕ್ಟ್ಗೆ 19/3/2023 ಒಂದ್ಸಲ ಶಂಕುಸ್ಥಾಪನೆ ಕಾರ್ಯಕ್ರಮ ಆಗೋಗಿದೆ. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮೈಸೂರಲ್ಲಿ ಇದೇ ಕಾರ್ಯಕ್ರಮಕ್ಕೆ ಒಂದ್ಸಲ ಶಂಕುಸ್ಥಾಪನೆ ಮಾಡ್ಬಿಟ್ಟಿದ್ದಾರೆ ಸರ್. ತಾವ್ ಹೇಳ್ದಂಗೆ ಹೋದ್ ತಿಂಗಳು 23/12 ಇತ್ತು ಇದಕ್ಕೆ ಸಂಬಂಧಪಟ್ಟಂಗೆ. ಆದ್ರೆ ಈಗ ಬೆನಿಫಿಷಿಯರೀಸ್ ವಿಷಯದಲ್ಲಿ ಏನು ಕಾಂಟ್ರಿಬ್ಯೂಷನ್ ಕೊಡ್ಬೇಕು ಅಂತ ಹೇಳ್ತಾ ಇದ್ದೀರಿ, ತಾವು ಅದನ್ನ ಮನೆ ಕಟ್ಟಕ್ಕೆ ಅಂತ ಶುರು ಮಾಡಿದ್ರೆ ಬ್ಯಾಂಕ್ಗಳಿಗೆ ಈಗಾಗಲೇ ಮಾತಾಡಾಗಿದೆ ಸರ್. ಈ ಫಲಾನುಭವಿಗಳ ಜೊತೆ ಬ್ಯಾಂಕ್ ಅವ್ರನ್ನ ಕೂರಿಸಿ ಒಂದು ಸ್ಟೇಜ್ ಮನೆ ಶುರು ಆಗಿದೆ ಅಂತ ಆದ್ರೆ ಬ್ಯಾಂಕ್ಗಳು ಫಲಾನುಭವಿಗಳಿಗೆ ಹಣ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಏನು ಸನ್ಮಾನ್ಯ ಸಚಿವರು ಹೇಳ್ದಂಗೆ 6.5 ಲಕ್ಷ ರೂಪಾಯಿ ಒಬ್ಬ ಫಲಾನುಭವಿ ಕಟ್ಟಬೇಕಾಗುತ್ತೆ. ಅದರ ಮೊತ್ತವನ್ನ ಬ್ಯಾಂಕ್ಗಳು ನಾವು ಸಾಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಕೆಲಸ ಒಂದು ಬೇಗನೆ ಶುರು ಆದ್ರೆ ಮಿಕ್ಕಿದೆಲ್ಲ ಸರಿ ಹೋಗುತ್ತೆ ಅಂತ ಅನ್ಸುತ್ತೆ. ಓಕೆ, ಯಶ್ಪಾಲ್ ಸುವರ್ಣ. ಇದರಿಂದ ರೇರಾ ಇಂದ NOC ಬಂದಿಲ್ಲ, ಏರ್ಪೋರ್ಟ್ ಅಥಾರಿಟಿಯಿಂದ NOC ಬಂದಿಲ್ಲ. ಆದಷ್ಟು ಬೇಗ ಮಾಡಿಸಿ ಅಂತ ಹೇಳ್ತಾರೆ. ಇನ್ನ ನಮ್ ಜಾಗ ಹ್ಯಾಂಡ್ ಓವರ್ ಮಾಡಿಲ್ಲ. ಇನ್ನ ನಮ್ಗೆ ಹ್ಯಾಂಡ್ ಓವರ್ ಮಾಡಕ್ ಹೇಳಿ, ಇಮಿಡಿಯೇಟ್ ನಾನು ಕೆಲಸ ಶುರು ಮಾಡ್ತೀನಿ. ಅದೇ ಸರ್, 2000 ಹ್ಯಾಂಡ್ ಓವರ್ ಆಗ್ಲಿಲ್ಲ. ಇನ್ನ ಅವ್ರ ಹೆಸರಲ್ಲೇ ಇದೆ, ಖಾತಾ ಇಲ್ಲೇ ಇದೆ ನೋಡಿ. ಏನಂದ್ರೆ ಸರ್, ಇದು ಈಗ ಹ್ಯಾಂಡ್ ಓವರ್ ಆಗ್ಲಿಲ್ಲ, ಇದುವರೆಗೂ ಹ್ಯಾಂಡ್ ಓವರ್ ಆಗ್ಲಿಲ್ಲ. ಅವ್ರ ಹೆಸರಲ್ಲೇ ಇದೆ. ಮಂತ್ರಿ ಅವರೇ ಸರ್, ಶಿವಸ್ ಅವರೇ ಕಚೇರಿ ಮಾತಾಡಿ ಫೈನಲ್ ಮಾಡಿ. ಅವ್ರು ಹ್ಯಾಂಡ್ ಓವರ್ ಮಾಡಬೇಕು ಇಲ್ಲ, ಅವ್ರು ಹ್ಯಾಂಡ್ ಓವರ್ ಮಾಡಬೇಕು. ಈಗ MLA ಜವಾಬ್ದಾರಿ ಮಾಡ್ಕೊಡ್ತೀನಿ ಅಂತ ಹೇಳ್ತಲ್ವಾ ಯತ್ನಾಳ್ ಅವರೇ. ಮನೆಗಿನಿ ಕೊಡಾತಾರ ಅವ್ರು ಒಳ್ಳೆ ರೀತಿಯಿಂದ. ಕ್ವಶನ್ ಅವರ್ ಚರ್ಚೆ ಅಲ್ಲ, ಇದು ಕ್ವಶನ್ ಅವರ್. ಮತ್ತೆ ಮಾತಾಡಿ ಸರ್. ಮೈಸೂರು ಆಯ್ತು, ಕ್ವಶನ್ ಅವರ್ ಎದ್ದು ಮಾತಾಡೋದು ಆಗ್ತದ? ಮೈಸೂರು ನಗರ ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ ತಾವ್ ಹೇಳಿದ್ದು. ಆಯ್ತು, ಅವ್ರ ಚೇಂಬರ್ ಹೋಗಿ ಮಾಲೆ ಹಾಕಿ ಗೌರವ ಮಾಡಿ ಸನ್ಮಾನ ಮಾಡಿ ಫೋಟೋ ಎಲ್ಲ ಹಾಕಿ ಬಿಡಿ. ಈಗ ಯಶ್ಪಾಲ್ ಇದಕ್ಕೆ ಸಂಬಂಧಪಟ್ಟಂಗೆ ಒಂದ್ ನಿಮಿಷ. ಹೌಸಿಂಗ್ ಇದ್ದು ಯಾವುದೇ ಸರ್ಕಾರ ಇದ್ರೂ ಪದೇ ಪದೇ ರೂಲ್ಸ್ ಮತ್ತೆ ಕಾಂಟ್ರಿಬ್ಯೂಷನ್ ಚೇಂಜ್ ಆಗುವಂತದ್ದು ಬಹಳಷ್ಟು ಮಾರ್ಪಾಡಾಗ್ತಾ ಇದೆ. ಯಾಕಂದ್ರೆ ನಾವೇನ್ ಬೇಸ್ ಕಾಸ್ಟ್ ಇಟ್ಟಿರ್ತೀವಿ ಅದು 2-3 ವರ್ಷ ಆದ ತಕ್ಷಣ ಕಾಸ್ಟ್ ಜಾಸ್ತಿ ಆಗಿಬಿಡ್ತದೆ. ಇನ್ಫ್ಲೇಷನ್ ಇನ್ನೊಂದು ಜಾಸ್ತಿ ಆಗ್ತಾನೆ ಇರ್ತದೆ. ಅದಕ್ಕೆ ಏನಾದ್ರು ಒಂದು ಮೆಕ್ಯಾನಿಸಮ್ ಮಾಡಬೇಕು.
ಅದು ಆಟೋಮೆಟಿಕ್ಲಿ ಅದು ಕಾಸ್ಟ್ ಹೆಚ್ಚಾಗೋದಕ್ಕೆ ಕಾಂಟ್ರಿಬ್ಯೂಷನ್ ಏನು ಅಂತ ಅದಕ್ಕೆ ತಾವು ಒಂದು ಸಭೆ ಕರೆದ್ರೆ ಓಕೆ ಎಲ್ಲ ಯಾರ್ಯಾರು ಇದರಲ್ಲಿ ಹಿಂದಿನ ಹೌಸಿಂಗ್ ಮಿನಿಸ್ಟರ್ ಏನ್ ಸಮಸ್ಯೆ ಇದೆ ಗೊತ್ತಿರೋರಿಗೆಲ್ಲ ಕರೆದು ಮತ್ತೆ ಎಕ್ಸ್ಪರ್ಟ್ಸ್ ಕರೀರಿ. ಯಾಕಂದ್ರೆ ಹೌಸಿಂಗ್ ಅಲ್ಲಿ ಈಗ ಅಫೋರ್ಡಬಲ್ ಹೌಸಿಂಗ್ ಬಹಳ ದೊಡ್ಡ ಪ್ರಮಾಣದಲ್ಲಿದೆ, ಹೊಸ ಟೆಕ್ನಾಲಜಿ ಕೂಡ ಬಂದಿದೆ. ಅದನ್ನ ಬಳಕೆ ಮಾಡಿ ಯಾವ ರೀತಿ ಎಲ್ಲರಿಗೂ ಅತಿ ಹೆಚ್ಚು ಕೊಡೋದಕ್ಕೆ ಸಾಧ್ಯ ಅನ್ನೋದನ್ನ ತಾವೊಂದು ಸಭೆ ಕರೆದು ಒಂದು ಪರ್ಮನೆಂಟ್ ಆಗಿ ಒಂದು ಮೆಕ್ಯಾನಿಸಮ್ ಮಾಡಿದ್ರೆ ಬಹಳ ಒಳ್ಳೇದಾಗ್ತದೆ. ಮಾಡಿಲ್ಲ ಸರ್, ಹೇಗೆ ಮಾಡಿರ ತಾವೇ ಅಧ್ಯಕ್ಷರೇ, ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್. ಹೇಳಿದ್ರು. ಈಗ ಆಲ್ರೆಡಿ ಸಭೆ ಮಾತಾಡಿ ಎಷ್ಟೋ ಇನ್ಕಂಪ್ಲೀಟ್ ಅದಾವಲ್ಲ, ಅದ್ರ ಬಗ್ಗೆ ಏನ್ ಮಾಡ್ತಾ ಇದ್ದಾರೆ? ಈಗ ಪ್ರಶ್ನೋತ್ತರ ನೀವು ಯಾವ ಪ್ರಶ್ನೆಗಳಿಗೆ ಏನಂತ ಉತ್ತರ ಕೊಡ್ತಾರೆ?